ತಮ್ಮ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಬೇಕು ಅನ್ನೋದು ಬೇಸಿಕ್ ನಿರೀಕ್ಷೆ. ಅದು ಸರ್ಕಾರಿ ನೌಕರಿಯಲ್ಲಿ ಸಿಗೋದು. ಅಲ್ಲಿ ತುಂಬ ಪ್ರತಿಭಾವಂತರಿಗೂ ಪ್ರತಿಭೆ ಇಲ್ಲದೇ ಇರೋರಿಗೂ ವ್ಯತ್ಯಾಸ ಇಲ್ಲ. ಶ್ರಮಜೀವಿಗಳಿಗೂ ಸೋಮಾರಿಗಳಿಗೂ ವ್ಯತ್ಯಾಸ ಇಲ್ಲ. ಸರ್ಕಾರ ಕಾಲ್ ಫಾರ್ ಮಾಡ್ತಿಲ್ಲ, ಮಾಡಿದ್ರು ಪರೀಕ್ಷೆ ಆಗಿದೆ, ಪರೀಕ್ಷೆಯಲ್ಲಿ ಏನೋ ಗೋಲ್ಮಾಲ್ ಅಂತೆ, ಅದನ್ನು ರದ್ದು ಮಾಡಿದಾರಂತೆ, ಇನ್ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಮಧ್ಯದಲ್ಲಿ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ಗಳನ್ನು ಕಳೆದು ನಿರಾಸೆಗೊಂಡು ಇದು ಬೇಡ ಬೇರೆ ಏನಾದ್ರು ಮಾಡೋಣ ಅಂತ ಜೀವನದಲ್ಲಿ ಹೊರಗೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ 34-35 ವರ್ಷ ವಯಸ್ಸಾಗಿರುತ್ತೆ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅನ್ನೋ ಹಂಗೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಎಲ್ಲ ಪರೀಕ್ಷೆಗಳನ್ನು ಸೇರಿಸಿ ಒಬ್ಬನಿಗೊಂದು ಜಾಬ್ ಸಿಗೋ ಸಾಧ್ಯತೆ ಇದೆ. ನಮ್ಮ ಸಮಾಜದಲ್ಲಿ ಸರ್ಕಾರಿ ನೌಕರಿಗಳನ್ನು ಅದೆಷ್ಟು ರೊಮ್ಯಾಂಟಿಸೈಸ್ ಮಾಡಿಟ್ಬಿಟ್ಟಿದ್ದಾರೆ ಅಂತಂದರೆ, ಏನು ಎಂಥೆಂಥ ನಾನ್ಸೆನ್ಸ್ಗಳು, ಜಾಬ್ ಸೆಕ್ಯೂರಿಟಿ ಅಂತೆ, ಮನೆಗೆ ಬಂದು ಕನ್ಯಾ ಕೊಡ್ತಾರಂತೆ, ಟೆನ್ಷನ್ ಇಲ್ಲದೆ ಇರೋ ಜಾಬು, ರಿಟೈರ್ಡ್ ಆದಮೇಲೆ ಏನು ಪೆನ್ಷನ್ ಬರುತ್ತೆ, ಇದನ್ನೆಲ್ಲ ಹೇಳಿ 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 ಎಷ್ಟು ರೊಮ್ಯಾಂಟಿಸೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂದರೆ, ಲಕ್ಷದಲ್ಲೊಬ್ಬರು IAS ಪಾಸಾಗಿ DC ಆದರೂ ಇನ್ಯಾರು IPS ಆಗ್ತಾರೆ. ಒಂದು ಸಲ ಕೂತ್ಕೊಂಡು ಮಾತಾಡಿ ಅವ್ರ ಹತ್ರನೇ. ಜೀವನದಲ್ಲಿ ಅವ್ರ ಸಮಾಜದಲ್ಲಿ ಏನೋ ದೊಡ್ಡ ಪರಿವರ್ತನೆ ತರಬೇಕು ಅಂತ ಏನಾಗಿದ್ರಲ್ಲ, ಏನು ಪರಿವರ್ತನೆ ತರೋಕ್ಕಾಯ್ತು ಅವ್ರ ಹತ್ರ ಅಂತ. ದಿಸ್ ಇಸ್ ದ ಬೆಸ್ಟ್ ಅಚೀವ್ಮೆಂಟ್ ಅಂತ 1940s 50s ಹೇಳಿದರೆ ಅದು ಒಪ್ಪಬಹುದಾಗಿದ್ದ ಮಾತಾಗಿತ್ತು. ಡೆಫಿನೆಟ್ಲಿ ನಾಟ್ ಆಫ್ಟರ್ 1992. ಜಾಗತೀಕರಣ ಶುರು ಆದಮೇಲೆ ಇದೇ ಬೆಸ್ಟ್ ಅಚೀವ್ಮೆಂಟ್ ಯಾರು ಅಂದ್ಕೊಂಡ್ರೆ ಐ ಡಿಫರ್ ವಿತ್ ದಮ್. ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಕರ್ನಾಟಕದ ಪ್ರಖ್ಯಾತ ಪತ್ರಕರ್ತರು, ಕರ್ನಾಟಕದ ನಂಬರ್ 1 ಪತ್ರಕರ್ತರು, ಕರ್ನಾಟಕದ ಮೋಸ್ಟ್ ಹ್ಯಾಪನಿಂಗ್ ಒನ್ ಆ್ಯಂಡ್ ಓನ್ಲಿ ಅಜಿತ್ ಹನುಮಕ್ಕನವರ್. ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಇತ್ತೀಚೆಗೆ ತಾವೊಂದು ಭಾಷಣವನ್ನು ಮಾಡ್ತೀರಾ, ಬಹಳ ವೈರಲ್ ಆಗಿಬಿಡುತ್ತೆ. ಆ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಂತೂ ಪರವಿರೋಧ ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ. ನೀವು ಹೇಳಿದಂತಹ ವಿಚಾರ ಪರ್ಟಿಕ್ಯುಲರ್ ಆಗಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮಾನ ಅಂತ ಯಾಕೆ ಹೇಳಿದ್ರಿ ಸರ್? ಅದು ಸತ್ಯ, ಅದಕ್ಕೆ ಹೇಳಿದ್ದು. ಬಟ್ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮಾನ ಅಂತ ನಾನು ಹೇಳಿದಾಗ ಅದನ್ನು ಪೇಪರಿನ ಹೆಡ್ಲೈನ್ ಓದ್ದಂಗೆ ಓದಬೇಕು, ಕೆಳಗಡೆ ಪೂರ್ತಿ ಸ್ಟೋರಿ ನೋಡಬೇಕು. ಆ ಭಾಷಣದಲ್ಲೇ ಅನೇಕ ವಿವರಗಳನ್ನು ನಾನು ಹೇಳಿದ್ದೆ. ಎಜುಕೇಷನ್ ಮುಗಿಸಿ ಒಂದು ವೃತ್ತಿ ಜೀವನಕ್ಕೆ ಬಂದಂಥವರಿಗೆ, ಯಾವುದೇ ವೃತ್ತಿಯಾಗಿರಲಿ, ವ್ಯಾಪಾರ ಆಗಿರಲಿ, ಇನ್ನೇನೋ ಆಗಿರಲಿ, ಅವರಿಗೆ ತಮ್ಮ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಬೇಕು ಅನ್ನೋದು ಬೇಸಿಕ್ ನಿರೀಕ್ಷೆ. ಅದು ನಮ್ಮ ಪ್ರತಿಭೆಗೆ, ನಮ್ಮ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಬೇಕು ಅಂತ. ಅದು ಸರ್ಕಾರಿ ನೌಕರಿಯಲ್ಲಿ ಸಿಗೋದಿಲ್ಲ. ಅಲ್ಲಿ ನೀವು ಒಂದು ಸಲ ಕೆಲಸಕ್ಕೆ ಅಂತ ಜಾಯ್ನ್ ಆದಮೇಲೆ ಎಷ್ಟು ವರ್ಷಕ್ಕೆ ಪ್ರಮೋಷನ್ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ, ಯಾವಾಗ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ, ಸಂಬಳ ಯಾವಾಗ ಜಾಸ್ತಿ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ. ಅಲ್ಲಿ ತುಂಬ ಪ್ರತಿಭಾವಂತರಿಗೂ ಪ್ರತಿಭೆ ಇಲ್ಲದೇ ಇರೋರಿಗೂ ವ್ಯತ್ಯಾಸ ಇಲ್ಲ. ಶ್ರಮಜೀವಿಗಳಿಗೂ ಸೋಮಾರಿಗಳಿಗೂ ವ್ಯತ್ಯಾಸ ಇಲ್ಲ. ಶ್ರಮಜೀವಿಗಳಿಗೆ ಯಾವಾಗ ಸಂಬಳ ಜಾಸ್ತಿ ಆಗುತ್ತೋ ಆವಾಗಲೂ ನಿಮಗೆ ಆಗಬೇಕು, ಸೋಮಾರಿಗಳಿಗೆ ಯಾವಾಗ ಸಂಬಳ ಜಾಸ್ತಿ ಆಗುತ್ತೋ ಆವಾಗಲೂ ನಿಮಗೆ ಆಗಬೇಕು. ಪ್ರತಿಭೆ ಇರುವುದು ಇಲ್ಲದೇ ಇರುವುದು ಏನೂ ಮ್ಯಾಟರ್ ಆಗೋದಿಲ್ಲ. ಹಾಗಿದ್ದಾಗ ಗ್ರೋತು ತುಂಬ ಸ್ಲೋ ಆಗುತ್ತೆ. ಆಮೇಲೆ ಈಗ ಒಂದು ಕ್ಲಾಸ್ನಲ್ಲಿ 100 ಜನ ಇದ್ದಾರೆ, ಎಲ್ಲರೂ ಬೇರೆ ಬೇರೆ ಉದ್ಯೋಗಕ್ಕೆ ಹೋದರು, ವ್ಯಾಪಾರಕ್ಕೆ ಹೋದರು, ಕೆಲವರು ಸರ್ಕಾರಿ ನೌಕರಿಗೆ ಹೋಗಿದ್ದಾರೆ. ತಮ್ಮ ಕ್ಲಾಸ್ಮೇಟ್ಸ್ನ ಬೆಳವಣಿಗೆ ಹೇಗಿದೆ ಅನ್ನೋದನ್ನು ನೋಡ್ತಿರ್ತಾರಲ್ಲ, ಆವಾಗ ಮನುಷ್ಯನಲ್ಲೊಂದು ಕೀಳರಿಮೆ ಶುರುವಾಗುತ್ತೆ. ಮೇಲ್ನೋಟಕ್ಕೊಂದು ಸರ್ಕಾರಿ ನೌಕರಿ, ನಂದು ಗೌರ್ಮೆಂಟ್ ಜಾಬ್ ಅಂತ ಇರುತ್ತೆ. ಜಸ್ಟ್ ಇಮ್ಯಾಜಿನ್, ನಮ್ಮ ಕ್ಲಾಸ್ನಲ್ಲೇ ಜೊತೆಗೆ ಓದಂಥವನು ಕೆಲಸಕ್ಕೆ ಸೇರಿಕೊಂಡ, ಯಾವುದೋ ಒಂದು IT ಕಂಪ್ನಿಗೆ ಹೋಗಿದ್ದಾನೆ. ಆತನಿಗೆ 1 ವರ್ಷಕ್ಕೆ ಲಕ್ಷದ ಲೆಕ್ಕದಲ್ಲಿ ಸಂಬಳ ಇರುತ್ತೆ. 2ನೇ ವರ್ಷಕ್ಕೆ ಆತ ಫಾರಿನ್ ಟೂರ್ಗೆ ಹೋಗ್ತಾನೆ. 3ನೇ ವರ್ಷಕ್ಕೆ ಮದುವೆ ಆಗುತ್ತೆ. ಅವನ ಕಾರಲ್ಲಿ ಊರಿಗೆ ಬರ್ತಾನೆ. ನೀವೇನು ಮಾಡ್ತಿರ್ತೀರಿ ಅವಾಗ? ಆ ರೀತಿಯಾದಂಥದ್ದು ಒಂದು. ಓಕೆ, ನಿಮ್ಮ ಕ್ಲಾಸ್ಮೇಟ್ ಒಬ್ಬ IT ಜಾಬಿಗೆ ಹೋದ ಸಂದರ್ಭದಲ್ಲೇ ನೀವು ಒಂದು ಸರ್ಕಾರಿ ನೌಕರಿಗೆ ಹೋದ್ರೆ ಅಟ್ಲೀಸ್ಟ್ ಇಬ್ಬರ ಹತ್ರನೂ ಒಂದು ಜಾಬ್ ಇದೆ ಅಂತಾರು ಕಂಪ್ಯಾರಿಸನ್. ನಾನು ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಹೇಳಿದೆ, ಅದರಲ್ಲಿ ಧಾರವಾಡದ ಯೂನಿವರ್ಸಿಟಿ ಹಿಂದ್ಗಡೆ ಕೋಚಿಂಗ್ ಕ್ಲಾಸಸ್ ನಡೆಯೋದು. ಅಲ್ಲೊಂದು ಸಲ ಓಡಾಡ್ಬೇಕು ನೀವು. ಎಲ್ಲಿ ನೋಡ್ತಿರಲ್ಲ ಕೋಚಿಂಗ್ ಕ್ಲಾಸು, ಹುಡುಗರು ಕ್ಲಾಸಿಗೆ ಹೋಗ್ತಾರೆ, ಬರ್ತಾರೆ, ಇಷ್ಟೇ ಸಣ್ಣ ರೂಮಲ್ಲಿರ್ತಾರೆ, ಒಂದು 4-5 ಜನ ಸೇರ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೋತಾರೆ. ಏನು ಮಾಡ್ತಿದ್ದೀರಿ ಅಂದರೆ ನಾವು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀವಿ ಅಂತ. ಐ ಹ್ಯಾವ್ ಸೀನ್ ಪೀಪಲ್ 10-12 ವರ್ಷ ಬರೀ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಸರ್ಕಾರ ಯಾವುದಕ್ಕೆ ಕಾಲ್ ಫಾರ್ ಮಾಡುತ್ತೋ ಅದಕ್ಕೆ ಅರ್ಜಿ ಹಾಕು ಪರೀಕ್ಷೆ ಬರಿ. ಇದಾಗಲಿಲ್ಲ ಇನ್ನೊಂದಾಗಲಿಲ್ಲ ಮತ್ತೊಂದಾಗ್ಬೋದು. ಒಬ್ಬ ಮನುಷ್ಯನ ಪೀಕ್ ಪ್ರೊಡಕ್ಟಿವ್ ಇಯರ್ ಅದು. ದುಡಿಮೆಯ ವಿಷಯದಲ್ಲಿ ಒಬ್ಬ ಮನುಷ್ಯ ಅತ್ಯಂತ ಪ್ರೊಡಕ್ಟಿವ್ ಆಗಿ ದುಡಿಯಬಲ್ಲಂಥ ವರ್ಷಗಳನ್ನು ನೀವೇನು ಮಾಡ್ತಿದ್ದೀರಿ ಅಂದರೆ 10 by 10 ರೂಮ್ನಲ್ಲಿ ಕೂತ್ಕೊಂಡು
ಬುಕ್ಗಳನ್ನು ಓದ್ಕೊಂಡು ಎಕ್ಸಾಮ್ ಬರೀತಾ ಕೂತ್ಕೊಂಡಿದ್ದೀರಿ. ಅಂಥವ್ರಿಗೆ ಹೆಂಗೆ ಅನ್ನಿಸ್ಬೋದು? ಅವ್ರದ್ದೇ ಕ್ಲಾಸ್ಮೇಟ್ ಎಲ್ಲೋ ಲೈಫಲ್ಲಿ ಸೆಟ್ಲ್ ಆದ, ಇವ್ರು ಇನ್ನೂ ಪರೀಕ್ಷೆಗೆ ಬರೀತಾನೇ ಇದ್ದಾರೆ, ಸರ್ಕಾರ ಕಾಲ್ ಫಾರ್ ಮಾಡ್ತಿಲ್ಲ, ಮಾಡಿದ್ರು ಏನೋ ಪರೀಕ್ಷೆ ಆಗಿದೆ, ಪರೀಕ್ಷೆಯಲ್ಲಿ ಏನೋ ಗೋಲ್ಮಾಲ್ ಅಂತೆ, ಅದನ್ನು ರದ್ದು ಮಾಡಿದಾರಂತೆ, ಇನ್ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಮಧ್ಯದಲ್ಲಿ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ಗಳನ್ನು ಕಳೆದು ರಿಕ್ರೂಟ್ಮೆಂಟ್ ಆಗುವ ಪಾಸಿಬಿಲಿಟಿ ಎಷ್ಟಿದೆ? 100 ಜನ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಎಲ್ಲ ಪರೀಕ್ಷೆಗಳನ್ನು ಸೇರಿಸಿ ಒಬ್ಬನಿಗೊಂದು ಜಾಬ್ ಸಿಗೋ ಸಾಧ್ಯತೆ ಇದೆ, ಎಲ್ಲ ಸೇರಿಸಿ. ಇನ್ನು 99 ಜನ, ಓಕೆ 50 ಜನ ಅಂತಲೇ ಇಟ್ಕೊಳ್ರಿ, ನಿರಾಸೆಗೊಂಡು ಇದು ಬೇಡ ಬೇರೆ ಏನಾದ್ರು ಮಾಡೋಣ ಅಂತ ಜೀವನದಲ್ಲಿ ಹೊರಗೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ 34-35 ವರ್ಷ ವಯಸ್ಸಾಗಿರುತ್ತೆ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅನ್ನೋ ಹಂಗೆ ಆಗ್ತಾರೆ. ಅಂದರೆ ಅವ್ರು ಮೊದಲೇ ಹೋಗುವಾಗ ಕ್ಯಾಲ್ಕುಲೇಟ್ ಮಾಡಿರಲ್ವಾ ಸರ್? ಅಲ್ಲ, ಕ್ಯಾಲ್ಕುಲೇಟ್ ಇರುತ್ತೆ, ಕನಸು ಅದಕ್ಕಿಂತ ದೊಡ್ಡದಿರುತ್ತಲ್ಲ. ನಮ್ಮ ಸಮಾಜದಲ್ಲಿ ಸರ್ಕಾರಿ ನೌಕರಿಗಳನ್ನು ಅದೆಷ್ಟು ರೊಮ್ಯಾಂಟಿಸೈಸ್ ಮಾಡಿಟ್ಬಿಟ್ಟಿದ್ದಾರೆ ಅಂತಂದರೆ, ಏನು ಎಂಥೆಂಥ ನಾನ್ಸೆನ್ಸ್ಗಳು, ಜಾಬ್ ಸೆಕ್ಯೂರಿಟಿ ಅಂತೆ, ಮನೆಗೆ ಬಂದು ಕನ್ಯಾ ಕೊಡ್ತಾರಂತೆ, ಟೆನ್ಷನ್ ಇಲ್ಲದೆ ಇರೋ ಜಾಬು, ರಿಟೈರ್ಡ್ ಆದಮೇಲೆ ಏನು ಪೆನ್ಷನ್ ಬರುತ್ತೆ, ಇದನ್ನೆಲ್ಲ ಹೇಳಿ 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 ಎಷ್ಟು ರೊಮ್ಯಾಂಟಿಸೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂದರೆ, ಅದೊಂದಷ್ಟು ರೀಲ್ಸ್ ಬೇರೆ ಬಂದುಬಿಡ್ತವೆ. ಯಾವುದೋ DC ಕಾರಿಂದ ಇಳಿಯೋದು, SP ಬಂದು ಸೆಲೆಕ್ಟ್ ಹೊಡೆಯೋದು, ಮೋದಿ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋದಾಗ DC ಕೂತ್ಕೊಂಡಿರ್ತಾರೆ, ಇವ್ರು ಎದ್ದು ನಿಂತ್ಕೊಂಡು ನಾಮಿನೇಷನ್ ಕೊಟ್ಟು ಅದೊಂದು ಫೋಟೋ ಹಾಕಿ ನೋಡಿದ್ರೆ ಮೋದಿ ಸಹಿತ ಎದ್ದು ನಿಂತ್ಕೋಬೇಕು ಆಫೀಸ್. ಈ ರೀತಿ ರೊಮ್ಯಾಂಟಿಸೈಸ್ ಮಾಡಿಟ್ಟು ಇಟ್ಟು ಅದೊಂದು ಕನಸು ಕಂಡಿರ್ತಾರೆ. ಸೊ ಈ ಎಲ್ಲ ಕಾರಣಕ್ಕಾಗಿ ಒಂದೇನೋ ಅದೊಂದು ಏನೋ ನಾವು ಸರ್ಕಾರಿ ನೌಕರಿ ಆಗಬೇಕು, ನಾವು ಸರ್ಕಾರಿ ಕಾರಲ್ಲಿ ಮನೆಗೆ ಬರಬೇಕು, ಡ್ರೈವರ್ ಇರಬೇಕು, ಸೆಂಟ್ರಿ ಇರಬೇಕು, ಈ ಥರದ ಕಲ್ಪನೆಗಳು ಬಂದಿರ್ತವೆ. ಅದು ಎಷ್ಟರ ಮಟ್ಟಿಗೆ ರಿಯಲೈಸ್ ಆಗುವ ಸಾಧ್ಯತೆ ಇದೆ ಅನ್ನೋದನ್ನು ನೋಡ್ಕೋಬೇಕು. ಆಮೇಲೆ ಅಕಸ್ಮಾತ್ ಆಯ್ತಪ್ಪ, ಈಗ ಲಕ್ಷದಲ್ಲೊಬ್ಬರು IAS ಪಾಸಾಗಿ DC ಆದರು, ಇನ್ಯಾರು IPS ಆಗ್ತಾರೆ, ಒಂದು ಸಲ ಕೂತ್ಕೊಂಡು ಮಾತಾಡಿ ಅವ್ರ ಹತ್ರನೇ. ಜೀವನದಲ್ಲಿ ಅವ್ರ ಸಮಾಜದಲ್ಲಿ ಏನೋ ದೊಡ್ಡ ಪರಿವರ್ತನೆ ತರಬೇಕು ಅಂತೇನಾಗಿದ್ರಲ್ಲ, ಏನು ಪರಿವರ್ತನೆ ತರೋಕ್ಕಾಯ್ತು ಅವ್ರ ಹತ್ರ ಅಂತ. ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆಯಲ್ಲ, ಸೆನ್ಸ್ ಆಫ್ ಅಚೀವ್ಮೆಂಟ್ ಇದೆಯಲ್ಲ, ಅದು ಮನುಷ್ಯನಿಗೆ ಬಹಳ ಮುಖ್ಯ. ನೀವು ಜೀವನದಲ್ಲಿ ಏನನ್ನು ಗಳಿಸಿದ್ರಿ ಅಂದಾಗ, ದುಡ್ಡು ಗಳಿಸಿದ್ರ, ಹೆಸರು ಮಾಡಿದ್ರ, ಪ್ರತಿಷ್ಠೆಯನ್ನು ಗಳಿಸಿಕೊಂಡ್ರ, ಅದೆಲ್ಲದರ ಜೊತೆಗೆ ನಮಗಷ್ಟೇ ಗೊತ್ತಿರುತ್ತೆ ಸೆನ್ಸ್ ಆಫ್ ಅಚೀವ್ಮೆಂಟ್. ಅದು ಎಷ್ಟರ ಮಟ್ಟಿಗಿದೆ ಕೇಳಿ ನೋಡಿ ಅವ್ರನ್ನ. ಎಷ್ಟು ಜನ IAS ಆಫೀಸರ್ಸ್ VRS ತಗೊಂಡು ಖಾಸಗಿ ನೌಕರಿಗಳಿಗೆ ಹೋದರು ದೇಶದಲ್ಲಿ, ಒಂದು ಸಲ ಚೆಕ್ ಮಾಡಿ. ಈ ಎಲ್ಲ ಕಾರಣದಿಂದ ಹಾಗಂತ ಯಾರೂ ಸರ್ಕಾರಿ ನೌಕರಿಗೆ ಹೋಗಲೇಬಾರ್ದಾ? ಇಲ್ಲ, ಹೋಗಬೇಕು, ಕೆಲವರು ಹೋಗಬೇಕಾಗತ್ತೆ. ಬಟ್ ಯಾರು ಹೋಗ್ಬೋದು? ಎಲ್ಲೋ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಸ್ಲಮ್ ಇರುತ್ತೆ, ಸಣ್ಣ ಗುಡಿಸಲಿನಲ್ಲಿ ಒಂದು ಕುಟುಂಬ ಇರುತ್ತೆ, ಅವನು ದೀಪದ ಬುಡ್ಡಿ ಹಚ್ಕೊಂಡು ಓದ್ತಾ ಇರ್ತಾನೆ ಹುಡುಗ. ಬೆಳಗ್ಗೆ ತಿಂದರೆ ರಾತ್ರಿಗಿರಲ್ಲ, ರಾತ್ರಿ ತಿಂದರೆ ಬೆಳಗ್ಗೆಗಿರಲ್ಲ, ಅರೆ ಹೊಟ್ಟೆ ಇದ್ಕೊಂಡು ಓದ್ತಾರೆ, ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ನಾವು ಪ್ರತಿ ವರ್ಷ ಅಂಥ ಕಥೆಗಳನ್ನು ನೋಡ್ತೀವಿ. ಅಂಥ ಒಬ್ಬ ಹುಡುಗನಿಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕು ಅವನು ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಹೋದರೆ ಅವನಲ್ಲಿ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬರುತ್ತೆ. ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂಥವ್ರಲ್ಲಿ ಬರೋಕ್ಕಾಗತ್ತೆ. ಈಗ ಹಳ್ಳಿ ಪ್ರದೇಶದಲ್ಲಿ ಅಸ್ಪೃಶ್ಯತೆ ಇದೆ, ಜನ ನನ್ನ ಮನೆ ಒಳಗೆ ಬರಬೇಡ, ನಾನು ಮುಟ್ಟಿಸ್ಕೋಬೇಡ ಅನ್ನುವ ಸಮಾಜದಲ್ಲಿ ಬೆಳೆದಂಥ ಆ ರೀತಿಯಾದಂಥ ಅಸ್ಪೃಶ್ಯ ವ್ಯವಸ್ಥೆಯಲ್ಲಿ ಬೆಳೆದಂಥ ಒಬ್ಬ ಹುಡುಗನಿಗೆ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಹಾಕ್ಕೊಂಡು ಊರಿಗೆ ಬಂದಾಗ ಅವ್ನಿಗೊಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬೇರೆ ಇರುತ್ತೆ. ದೇ ಹ್ಯಾವ್ ಟು ಪರ್ಸೂ ಫಾರ್ ಇಟ್. ಅದರ ಅರ್ಥ ಸಮಾಜದಲ್ಲಿ ಉಳಿದವ್ರು ಇದ್ದಾರಲ್ಲ, ಅದನ್ನು ಬಿಡಬೇಕು. ನಾನು ಆ ರೇಸಿಗೆ ಬರ್ತೀನಿ, ಉಳಿದವ್ರೆಲ್ಲರ ಜೊತೆಗೆ ನಾವು ಆ ರೇಸಿಗೆ ಬರ್ತೀವಿ ಅನ್ನೋದನ್ನು ಬಿಡಬೇಕು ಅಂತ ದಟ್ ವಾಸ್ ಮೈ ಥಾಟ್. ಆದರೂ ಒಂದಷ್ಟು ಮಂದಿ ನಿಮ್ಮ ವಿಡಿಯೋ ನಾನು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ನೌಕರಿಯಲ್ಲಿರುವಂಥವ್ರು ಸಮರ್ಥಿಸ್ಕೊಳ್ತಾರೆ. ಅದು ಹೇಗೆ ಹೇಳ್ತೀರಾ ಸರ್ ನೀವು ಈ ಥರ ಅಂತ ಕೇಳ್ತಾರೆ. ಸಮರ್ಥಿಸಿಕೊಳ್ಳೋದು ಓಕೆ, ಅವ್ರ ಜೀವನದಲ್ಲಿ ದಿಸ್ ಇಸ್ ದ ಬೆಸ್ಟ್ ಅಚೀವ್ಮೆಂಟ್ ವಿ ಕ್ಯಾನ್ ಮೇಕ್ ಅನ್ನೋದಿದ್ರೆ ಓಕೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ದೆಮ್. ಇದೇ ನಮ್ಮ ಜೀವನದಲ್ಲಿ ನಾವು ಅತ್ಯುತ್ತಮವಾದದ್ದು ಸಾಧಿಸಬಹುದಾದದ್ದು ಅಂತೇನಾದ್ರು ಅಂದ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಸುತ್ತು ಕಡೆ ಒಂದ್ಸಲ ತಿರುಗಿ ನೋಡಲಲ್ಲ ಸಮಾಜ ಏನಾಗ್ತದೆ. ದಿಸ್ ಇಸ್ ದ ಬೆಸ್ಟ್ ಅಚೀವ್ಮೆಂಟ್ ಅಂತ 1940s 50s ಹೇಳಿದರೆ ಅದು ಒಪ್ಪಬಹುದಾಗಿದ್ದ ಮಾತಾಗಿತ್ತು. ಡೆಫಿನೆಟ್ಲಿ ನಾಟ್ ಆಫ್ಟರ್ 1992. ಜಾಗತೀಕರಣ ಶುರು ಆದಮೇಲೆ ಇದೇ ಬೆಸ್ಟ್ ಅಚೀವ್ಮೆಂಟ್ ಯಾರು ಅಂದ್ಕೊಂಡ್ರೆ ಐ ಡಿಫರ್ ವಿತ್ ದಮ್. ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ವಿಜಯ್ ಸಂಕೇಶ್ವರ್ ತಂದೆ ಅವ್ರ ಮಗನ ಸರ್ಕಾರಿ ನೌಕರಿಗೆ ಹಾಕಿದ್ರೆ ಏನಾಗ್ತಿತ್ತು? ಇವತ್ತು ಬೇರೆಯಲ್ಲಿ ಇರ್ತಿತ್ತ? ಮುರುಗೇಶ್ ನಿರಾಣಿ ಇದ್ದಾರಪ್ಪ, ಒಂದು ದೊಡ್ಡ ಬಿಸ್ನೆಸ್ ಎಂಪೈರ್,
ಐ ಥಿಂಕ್ ಭಾರತದಲ್ಲಿ ಅತಿ ಹೆಚ್ಚು ಎಥನಾಲ್ ಪ್ರೊಡಕ್ಷನ್ ಅವ್ರ ಯೂನಿಟ್ ಮಾಡುತ್ತೆ. ಅವರಪ್ಪ ಕರ್ಕೊಂಡೋಗಿ ಸರ್ಕಾರಿ ನೌಕರಿಗೆ ಹಾಕಿಬಿಟ್ಟಿದ್ರೆ ಏನಾಗ್ತಿತ್ತು ಕತೆ? ಅಲ್ವಾ? ನಮ್ಮ ಸುತ್ತಲೂ ಸಮಾಜದಲ್ಲಿ ಏನಾಗ್ತಿದೆ ಅಂದರೆ, ಒಂದು ಇವತ್ತಿನ ಕಾಲದಲ್ಲಿ ಶ್ರೀಮಂತರಾಗುವ ಅವಕಾಶ ಎಲ್ರಿಗೂ ಇದೆ. ಆ ಅವಕಾಶದಿಂದ ಯಾರನ್ನಾದರೂ ವಂಚಿತರನ್ನಾಗಿ ಮಾಡಿದರೆ ಅದೊಂದು ಒಳ್ಳೆಯ ಸಮಾಜ ಅಲ್ಲ. ಹಾಗಿರುವಾಗ ಜೀವನದ ಗುರಿ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು, ಆ ಗುರಿ ಕಡೆ ಹೋಗಬೇಕು. ಅದು ನನ್ನ ಮಾತಿನ ಅರ್ಥ ಆಗಿತ್ತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.